ನನ್ನ ಬಲಾತ್ಕಾರ ಮಾಡಿದ್ದಾರೆ. ವಯಸ್ಸಿದ್ದವರು ವಯಸ್ಸಿಲ್ಲದವರು ಎಲ್ಲ ಬಲಾತ್ಕಾರ ಮಾಡಿದ್ದಾರೆ. ದನ, ಹಂದಿ, ನಾಯಿ ಎಲ್ಲ ಮಾಡಿದ್ದಾರೆ. ಈ ಬಾಡಿಗೆ ಮನೆ ತಗೊಂಡು ಏನ್ ಮಾಡ್ತೀರಾ? ಹೌದಾ? ಈ ದೊಡ್ಡ ಬಾಡಿ ತಗೊಂಡೋಗಿ ಏನ್ ಮಾಡ್ತಾರೆ? ಮೃದವನಲ್ಲೇ ಸುಟ್ಟೋಗ್ಬಿಟ್ಟು. ಹೆಣ್ಮಕ್ಳಿಗೆ ಆದ್ರೆ ಗೌರವ ಕೊಡಿ, ಆಗಿಲ್ಲ ಅಂದ್ರೆ ಸೈಲೆಂಟ್ ಆಗಿ ಇದ್ಬಿಡಿ. ಯಾಕಂದ್ರೆ ನಾವು ಒಂದು ತಾಯಿ ಹೊಟ್ಟೆಯಿಂದನೇ ಹುಟ್ಟಿರೋದು. ಹೆಣ್ಮಕ್ಳನ್ನ ಕೀಳಾಗಿ ಮಾತ್ರ ನೋಡ್ಬೇಡಿ. ನಾನು ಹೇಳಿದ್ ಸರಿ ಅನ್ಸಿದ್ರೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ನಿಯರ್ಲಿ 4-5 ವರ್ಷದಿಂದ ಇವ್ರು ಇದೇ ಪ್ಲೇಸ್ ಅಲ್ಲಿ ಇದ್ದಾರೆ. ಎಲ್ರಿಗೂ ಒಂದು ಮಾತು ಹೇಳ್ತೀನಿ, ನಾವುಗಳು ಬದುಕ್ತಿರೋ ಜೀವನ ತುಂಬಾ ಜನರಿಗೆ ಕನ್ಸಾಗಿರುತ್ತೆ. ಅಲ್ಲ, ಬಾಡಿಗೆ ಮನೆ ಮಾಡ್ಕೊಡಂದ್ರೆ ಮಾಡ್ಕೊಡ್ತೀನಿ. ಆಶ್ರಮಕ್ಕೆ ಹೋಗ್ತೀರಾ? ಈಗ ಬಾಡಿಗೆ ನೀವು ಕಟ್ತೀರ, 3 ತಿಂಗಳು ಕಟ್ತೀರ. ಮುಂದೆ ಯಾರು ಕಟ್ತಾರೆ? ಮಗ ಇದಾನಲ್ಲಮ್ಮ, ದುಡಿತಾನೆ. ಮಗ ಕೊಡಲ್ಲ ರೀ. ಮಗ ಮಾಡೋ ಹಲ್ಕ ಕೆಲಸ ನಿಮಗೇನ್ ಗೊತ್ತಿದೆ? ಏನ್ ಮಾಡ್ತಾನಮ್ಮ? ಅವನು ಕೊಲೆ, ದರೋಡೆ, ಕಳ್ಳತನ ಮಾಡ್ತಾನೆ. ಅಂತ ಮಾಡ್ತಾನ? ಅವನು ಸಾಕ್ಷಿ ಹಿಡಿದಕ್ಕೆ ನನ್ ಸಾಕ್ಷಿ ಹಿಡಿಸ್ತಿಲ್ಲ ಅಂತೇಳಿ ಕೊಯ್ದ್ರ ಚಾಕುದ ಎದಿಗೆ ಹಾಕ್ಬಿಟ್ಟ. ಏ, ಸಾರ್ ಸಿಡ್ಸಿದ್ ಕೊಂದ ಇದು ಬಿಟ್ಟು ಏನೋ ಎಲ್ ಬೇಡಮ್ಮ, ದುಡ್ಡು ಬಿಟ್ಟು. ಸರಿ ಅಮ್ಮ, ಊಟ ಅಮ್ಮ, ಊಟ ತಗೋಮ್ಮ. ನಮ್ಮ ಎಲ್ಲಾ ವಿಡಿಯೋಸ್ಗಾಗಿ ವಾಯ್ಸ್ ಆಫ್ ಪೀಪಲ್ ಪೇಜ್ ನ ತಪ್ಪದೆ ಫಾಲೋ ಮಾಡಿ. ಹ್ಯಾವ್ ಎ ಸೇಫ್ ಡೇ ಗೈಸ್. ಬಾಯ್.